5 ಮಸ್ಟ್ ವಾಚ್ ಕನ್ನಡ ಡಬ್ಡ್ ಇಂಡಿಯನ್ ವೆಬ್ ಸೀರೀಸ್ ಪಾರ್ಟ್ 3. ಸೊ ಇನ್ನೂ ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ, ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ಟೈಮ್ ಇದ್ರೆ ಆ ವಿಡಿಯೋಸ್ನ ನೋಡಿ. ಆ್ಯಂಡ್ ಅದನ್ನ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ, ಚಾನಲ್ನಲ್ಲಿ ಹುಡ್ಕೋ ಅವಶ್ಯಕತೆನೂ ಇರಲ್ಲ. ಆ್ಯಂಡ್ ಈ ರೆಕಮೆಂಡೇಶನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಂಬರ್ 1, ಬ್ರೀತ್ ಇನ್ ಟು ದ ಶ್ಯಾಡೋಸ್. ಈ ಸೀರೀಸಲ್ಲಿ ಟೋಟಲ್ ಆಗಿ 2 ಸೀಸನ್ಸ್ ಇದಾವೆ. ಮೊದಲನೇ ಸೀಸನಲ್ಲಿ 12 ಎಪಿಸೋಡ್ಸ್, ಎರಡನೇ ಸೀಸನಲ್ಲಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 45ರಿಂದ 50 ನಿಮಿಷ ಇರುತ್ತೆ. ಆ್ಯಂಡ್ ಇದರಲ್ಲಿ ಅಭಿಷೇಕ್ ಬಚ್ಚನ್, ನಿತ್ಯ ಮೆನನ್, ಅಮಿತ್ ಶಬ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಒಬ್ಬ ಸೈಕ್ಯಾಟ್ರಿಕ್ ಅವಿನಾಶ್ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿ ಕೆಲವ್ರನ್ನ ಕೊಲೆ ಮಾಡುವಂತ ಕಿಡ್ನಾಪರ್ ಆ ಸೈಕ್ಯಾಟ್ರಿಕ್ ಅವಿನಾಶ್ ಹತ್ರ ಡಿಮ್ಯಾಂಡ್ ಮಾಡ್ತಾನೆ. ಸೊ ಅಷ್ಟಕ್ಕೂ ಆ ಕಿಡ್ನಾಪರ್ ಯಾರು, ಅವಿನಾಶ್ ಅವ್ರನ್ನೆಲ್ಲ ಯಾಕೆ ಸಾಯಿಸಬೇಕು, ಈ ಕಿಡ್ನಾಪರ್ಗೂ ಅವಿನಾಶ್ಗೂ ಏನ್ ಸಂಬಂಧ, ಅಂಡ್ ಇನ್ಸ್ಪೆಕ್ಟರ್ ಕಬೀರ್ ಸಾವಂತ್ ಆ ಕಿಡ್ನಾಪರ್ನ ಹಿಡಿತಾನ ಇಲ್ವಾ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಇನ್ನು ಈ ಸೀರೀಸ್ನ ಹೈಲೈಟ್ ಏನಂದ್ರೆ, ಥ್ರಿಲ್ಲಿಂಗ್ ಪ್ಲಾಟ್ ಟ್ವಿಸ್ಟ್, ಸೈಕಲಾಜಿಕಲ್ ಅಂಡರ್ಟೋನ್ ಅಂಡ್ ಎಂಗೇಜಿಂಗ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಜೊತೆಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಪರ್ಟಿಕ್ಯುಲರ್ಲಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಸಹ ಇದಾವೆ. ಇದರಿಂದ ಪ್ರತಿ ಎಪಿಸೋಡ್ ಆಡಿಯನ್ಸ್ನ ಹುಕ್ಕಾಗಿ ಇಟ್ಕೊಳ್ಳುತ್ತೆ. ಅಂಡ್ ವಿಜುವಲ್ಸ್ ಡಾರ್ಕ್ ಅಂಡ್ ಅಟ್ಮಾಸ್ಫಿಯರಿಕ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಎಲ್ಲೂ ಬೋರ್ ಆಗದೆ ಇರೋ ಥರ ಸ್ಕ್ರೀನ್ ಪ್ಲೇ ಅಂಡ್ ನರೇಟಿವ್ನ ಬರ್ಕೊಂಡಿದ್ದಾರೆ. ಅಂಡ್ ಇಂಟೆನ್ಸ್ ಥ್ರಿಲ್ಲರ್, ಮೈಂಡ್ ಗೇಮ್ಸ್, ಡಾರ್ಕ್ ಸೈಕಲಾಜಿಕಲ್ ಥೀಮ್ಸ್ ಇವನ್ನ ಇಷ್ಟಪಡೋರಾಗಿದ್ರೆ ಈ ಸೀರೀಸ್ನ ಮಿಸ್ ಮಾಡ್ಕೊಂಬಿಡಿ. ಅಂಡ್ ಇದೊಂದು ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್. ಸೊ ನನಗೆ ಇದರಲ್ಲಿ ಇಷ್ಟ ಆಗದೆ ಇದ್ದಿದ್ದು ಕಿಡ್ನಾಪರ್ನ ರಿವೀಲ್ ಮಾಡೋ ರೀತಿ ಅಷ್ಟು ಇಂಪ್ಯಾಕ್ಟ್ ಆಗಿ ಇರಲಿಲ್ಲ. ತುಂಬಾ ಬೇಗನೆ ರಿವೀಲ್ ಮಾಡಿಬಿಡ್ತಾರೆ, ಇದೊಂದೇ ನೆಗೆಟಿವ್ ಅನ್ಸಿದ್ದು. ಇನ್ನು ಅಡಲ್ಟ್ ಕಂಟೆಂಟ್ ಇರುತ್ತೆ, ಸೊ ಒಬ್ಬರೇ ನೋಡೋದು ಒಳ್ಳೇದು. ಅಂಡ್ ಈ ಸೀರೀಸ್ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಇದಕ್ಕೆ IMDb ರೇಟಿಂಗ್ ಬಂದು 10ಗೆ 7.6 ಇದೆ. ನೆಕ್ಸ್ಟ್, ಸ್ಕ್ಯಾಮ್ 1992. ಈ ಸೀರೀಸ್ನಲ್ಲಿ ಒಂದು ಸೀಸನ್ ಇದೆ. ಅದರಲ್ಲಿ ಟೋಟಲ್ ಆಗಿ 10 ಎಪಿಸೋಡ್ಸ್ ಇದಾವೆ. ಅಂಡ್ ಪ್ರತಿ ಎಪಿಸೋಡ್ಗಳು 50 to 60 ಮಿನಿಟ್ಸ್ ಇರುತ್ತೆ. ಇನ್ನು ಪ್ರತೀಕ್ ಗಾಂಧಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಇಂಡಿಯಾದಲ್ಲೇ 1992 ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಿನಾನ್ಷಿಯಲ್ ಫ್ರಾಡ್ ಮಾಡಿದ್ದ ಹರ್ಷದ್ ಮೆಹ್ತಾ ಅವರ ರಿಯಲ್ ಸ್ಟೋರಿನ ಈ ಸೀರೀಸ್ ಆಗಿ ತೆಗೆದಿದ್ದಾರೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಹರ್ಷದ್ ಮೆಹ್ತಾ ಲೋ ಮಿಡಲ್ ಕ್ಲಾಸ್ ಆಗಿರ್ತಾನೆ. 1979 ಅಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು 1992 ಅಲ್ಲಿ 5,000 ಕೋಟಿ ಸ್ಕ್ಯಾಮ್ ಮಾಡ್ತಾನೆ. ಸೊ ಸ್ಕ್ಯಾಮ್ ಹೇಗ್ ಮಾಡ್ದ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಬಿಗ್ ಬುಲ್ ಹೇಗಾದ ಅನ್ನೋ ಜರ್ನಿನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಇನ್ನ ಇದರ ಹೈಲೈಟ್ ಪಾಯಿಂಟ್ಸ್, ಫಸ್ಟ್ ಎಪಿಸೋಡ್ ಇಂದನೇ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ವರ್ಲ್ಡ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಈ ಸೀರೀಸ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಎಲ್ಲೂ ಬೋರ್ ಆಗದೆ ಇರೋ ತರ ಟೈಟ್ ಸ್ಕ್ರೀನ್ ಪ್ಲೇ ಅಂಡ್ ಸ್ಟೋರಿ ನರೇಟಿವ್ ಇರುತ್ತೆ. ಇನ್ನೊಂದೇನಂದ್ರೆ, ದ ಸ್ಕ್ಯಾಮ್, ಹೂ ವಾನ್, ಹೂ ಲಾಸ್ಟ್, ಹೂ ಗಾಟ್ ಅವೇ ಅನ್ನೋ ಬುಕ್ನ ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಅಂಡ್ ಹರ್ಷದ್ ಮೆಹ್ತಾ ರೋಲ್ ಮಾಡಿರೋ ಪ್ರತೀಕ್ ಗಾಂಧಿ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ರೈಟಿಂಗ್ ಅಂಡ್ ಡೈರೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು ಹರ್ಷದ್ ಮೆಹ್ತಾ ಸ್ಟಾಕ್ ಮಾರ್ಕೆಟ್ ಫಂಕ್ಷನ್ಗೆ ಬ್ಯಾಂಕ್ ಸಿಸ್ಟಮ್ನ ಇಟ್ಕೊಂಡು ಯಾವ ರೀತಿ ಮಾರ್ಕೆಟ್ನ ಮ್ಯಾನಿಪುಲೇಟ್ ಮಾಡ್ದ ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಇದ್ರ ಜೊತೆಗೆ ಆ ಸ್ಕ್ಯಾಮ್ ಅನ್ನೋ BGM ಬರುತ್ತೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಅಂಡ್ ಎಂಗೇಜಿಂಗ್ ಸ್ಟೋರಿ ಟೆಲ್ಲಿಂಗ್ ಇರೋದ್ರಿಂದ ಒಂದ್ಸಲ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋವರೆಗೂ ನಿಲ್ಸಲ್ಲ. ಇನ್ನು ಇದರಲ್ಲಿ ಅಡಲ್ಟ್ ಕಂಟೆಂಟ್ ಎಲ್ಲೋ ಒಂದೊಂದು ಕಡೆ ಇರುತ್ತೆ, ಸೊ ಒಬ್ಬರೇ ನೋಡೋದು ಒಳ್ಳೇದು. ಹಾಗೆ ಈ ಸೀರೀಸ್ ನಿಮಗೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 9.2 ಇದೆ. ನೆಕ್ಸ್ಟ್, ದ ಸ್ಕ್ಯಾಮ್ 2003. ಈ ಸೀರೀಸಲ್ಲಿ ಒಂದು ಸೀಸನ್ ಇದೆ. ಅದರಲ್ಲಿ ಟೋಟಲ್ ಆಗಿ 10 ಎಪಿಸೋಡ್ಸ್ ಇದಾವೆ. ಅಂಡ್ ಪ್ರತಿ ಎಪಿಸೋಡ್ಗಳು 45 to 60 ಮಿನಿಟ್ಸ್ ಇರುತ್ತೆ. ಅಂಡ್ ಗಗನ್ ದೇವ್ ರಾಯರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸ್ಕ್ಯಾಮ್ 1992 ತರನೇ ಈ ಸೀರೀಸ್ ಕೂಡ ಅಬ್ದುಲ್ ಕರೀಂ ತೆಲ್ಗಿ ಅವರ ರಿಯಲ್ ಲೈಫ್ ಸ್ಟೋರಿನ ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಆ ಸ್ಕ್ಯಾಮ್ ಸ್ಟಾಕ್ ಮಾರ್ಕೆಟ್ಗೋಸ್ಕರ ನಡೆಯೋ ಫಿನಾನ್ಷಿಯಲ್ ಫ್ರಾಡ್ ಆದ್ರೆ, ಈ ಸ್ಕ್ಯಾಮ್ ಸ್ಟ್ಯಾಂಪ್ ಪೇಪರ್ ಕೌಂಟರ್ ಫಿಟ್ಟಿಂಗ್ ಸ್ಕ್ಯಾಂಡಲ್ ಬಗ್ಗೆ. ಆಲ್ಮೋಸ್ಟ್ 30,000 ಕೋಟಿ ಸ್ಕ್ಯಾಮ್ ಆಗಿರುತ್ತೆ 2003 ಅಲ್ಲಿ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಅಬ್ದುಲ್ ಕರೀಂ ತೆಲ್ಗಿ ತುಂಬಾ ತೀರಾ ಬಡ ಕುಟುಂಬದವನು. ಅವ್ನು ಚೆನ್ನಾಗಿ ಓದಿ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಟ್ರೈನಲ್ಲಿ ಹಣಗಳನ್ನ ಮಾರ್ತಿರ್ತಾನೆ. ಸೊ ಒಂದಿನ ಆ ಟ್ರೈನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದರಿಂದ ಅವನು ಮುಂಬೈಗೆ ಹೋಗಿ ಅಷ್ಟು ದೊಡ್ಡ ಸ್ಕ್ಯಾಮ್ ಹೇಗ್ ಮಾಡ್ತಾನೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಇನ್ನು ಇದರ ಹೈಲೈಟ್ ಪಾಯಿಂಟ್ಸ್, ಪಾವರ್ಟಿಯಿಂದ ಮಲ್ಟಿ ಕ್ರೋರ್ ಸ್ಕ್ಯಾಮರ್ ಆಗೋ ಅವನ ಜರ್ನಿನ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ತೋರಿಸ್ತಾರೆ. ಇನ್ನು ಸಿಸ್ಟಮ್ ಕರಪ್ಷನ್, ಲೂಪ್ ಹೋಲ್ಸ್ನ ಯೂಸ್ ಮಾಡ್ಕೊಂಡು ತೆಲ್ಗಿ ಮಾಸ್ಟರ್ ಮೈಂಡ್ ಐಡಿಯಾಸ್ ಅಂಡ್ ಟೆಕ್ನಿಕ್ಗಳನ್ನ ಯೂಸ್ ಮಾಡೋದನ್ನ ನೋಡ್ತಿದ್ರೆ ಸಖತ್ ಮಜಾ ಕೊಡುತ್ತೆ. ಅಂಡ್ ತುಂಬಾ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡ್ತಾರೆ, ಅದು ಒಬ್ಬರೇ ನೋಡ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಇನ್ಫ್ಯಾಕ್ಟ್ ಒಂದೊಂದು ಸಿಚುವೇಶನ್ ಅಲ್ಲಿ ಬರೋ ಡೈಲಾಗ್ಸ್ಗಳು ತುಂಬಾ ನಗು ತೋರಿಸುತ್ತೆ. ಅಂಡ್ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಪ್ರತಿಯೊಬ್ಬರು ರೋಲ್ ಅವರ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಅದರಲ್ಲೂ ಟೆಲ್ಗಿ ಕ್ಯಾರೆಕ್ಟರ್ ಮಾಡಿರೋ ಗಗನ್ ದೇವ್ ರಾಯರ್ ಒರಿಜಿನಲ್ ಯೂನಿಟ್ ಟೆಲ್ಗಿ ಅನ್ನಿಸ್ಬೇಕು, ಆ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಇಂಡಿಯಾಸ್ ಲೀಗಲ್ ಅಂಡ್ ಫಿನಾನ್ಷಿಯಲ್ ಸಿಸ್ಟಮ್ನ ಎಂಗೇಜಿಂಗ್ ಆಗಿ ಎಕ್ಸ್ಪ್ಲೋರೇಷನ್ ಮಾಡಿದ್ದಾರೆ. ಜೊತೆಗೆ ಕ್ರೈಮ್ ಅಂಡ್ ಡ್ರಾಮಾ ತುಂಬಾ ಗ್ರಿಪ್ಪಿಂಗ್ ಆಗಿರೋದ್ರಿಂದ ಎಲ್ಲೂ ಬೋರ್ ಅನ್ಸಲ್ಲ. ಸ್ಕ್ಯಾಮ್ 1992 ಇಷ್ಟ ಆಗಿದ್ರೆ ಈ ಸೀರೀಸ್ ಕೂಡ ಪಕ್ಕ ಇಷ್ಟ ಆಗುತ್ತೆ. ಅಂಡ್ ಅಡಲ್ಟ್ ಕಂಟೆಂಟ್ ಇರುತ್ತೆ, ಸೊ ಒಬ್ಬರೇ ನೋಡೋದು ಒಳ್ಳೇದು. ಈ ಸೀರೀಸ್ ನಿಮಗೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.1 ಇದೆ. ನಂಬರ್ 4, ಫಾರ್ಜಿ. ಈ ಸೀರೀಸಲ್ಲಿ ಒಂದು ಸೀಸನ್ ಇದೆ. ಅದರಲ್ಲಿ ಟೋಟಲ್ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 50 to 60 ಮಿನಿಟ್ಸ್ ಇರುತ್ತೆ. ಈ ಸೀರೀಸ್ನ ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರ.
ನೋಡಿಲ್ಲ ಅಂದ್ರೆ ಒಳ್ಳೆ ಸೀರೀಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಇದರಲ್ಲಿ ರಾಶಿ ಖನ್ನಾ, ಶಾಹಿದ್ ಕಪೂರ್, ವಿಜಯ್ ಸೇತುಪತಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಒರಿಜಿನಲ್ನ ಆಸ್ ಇಟ್ ಇಸ್ ಸ್ಕೆಚ್ ಮಾಡೋ ಟ್ಯಾಲೆಂಟ್ ಇರೋ ಸನ್ನಿ ಅವ್ನ ಫ್ರೆಂಡ್ ಫಿರೋಜ್ ಜೊತೆ ಸೇರಿ ಅವ್ರ ತಾತ ನಡೆಸ್ತಿರೋ ಕ್ರಾಂತಿ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಕಂಪನಿ ಸಾಲದಲ್ಲಿರುತ್ತೆ. ಸೊ ಆ ಸಾಲನ ತೀರ್ಸೋಕೆ ಅಂಡ್ ಅವರಿಬ್ರು ಶ್ರೀಮಂತರು ಆಗೋಕೆ ಫೇಕ್ ನೋಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಸೊ ಇದರಿಂದ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಇನ್ನು ಇದರ ಹೈಲೈಟ್ ಪಾಯಿಂಟ್ಸ್: ಫೇಕ್ ನೋಟ್ಸ್ ಕ್ರಿಯೇಟ್ ಮಾಡೋ ಸೀನ್ಸ್ಗಳನ್ನ ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ, ರಿಲೇಟಬಲ್ ಕ್ಯಾರೆಕ್ಟರ್ಸ್, ಕ್ಯಾಟ್ ಅಂಡ್ ಮೌಸ್ ಗೇಮ್ ಇಂದ ಆಡಿಯನ್ಸ್ನ ಎಂಗೇಜ್ ಮಾಡಿಸ್ತಾರೆ. ಇನ್ನು ಕ್ಯಾರೆಕ್ಟರೈಸೇಷನ್ನ ಇಂಪ್ಯಾಕ್ಟ್ ಆಗೋ ರೀತಿ ಡಿಸೈನ್ ಮಾಡಿಕೊಂಡು ಅಲ್ಲಲ್ಲಿ ಫನ್ ಜನರೇಟ್ ಮಾಡಿದ್ದು ಚೆನ್ನಾಗಿ ವರ್ಕ್ ಆಯ್ತು. ಸೊ ಇದ್ರ ಜೊತೆಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಲ್ಲೂ ಬೋರ್ ಆಗದೆ ಇರೋ ತರ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ಕ್ಯೂರಿಯಾಸಿಟಿನ ಬ್ಲೆಂಡ್ ಮಾಡ್ತಾರೆ. ಬಟ್ ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಹೇಳ್ಕೊಳಂಗೆ ಏನಿರಲಿಲ್ಲ. ಇರೋ ಕ್ಯಾರೆಕ್ಟರ್ಸ್ ಅಂಡ್ ಫೇಕ್ ನೋಟ್ಸ್ ಟಾಪಿಕ್ ಇಂದನೇ ಥ್ರೂ ಔಟ್ ದ ಸೀರೀಸ್ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳುತ್ತೆ. ಅಂಡ್ ನೀವೇನಾದ್ರೂ ಕ್ರೈಮ್ ಥ್ರಿಲ್ಲರ್ ಡ್ರಾಮಾನ ಇಷ್ಟಪಡೋರಾಗಿದ್ರೆ ಮಿಸ್ ಮಾಡ್ಕೊಂಬಿಡಿ. ಇದ್ರ ಜೊತೆಗೆ ಅಡಲ್ಟ್ ಕಂಟೆಂಟ್ ಇರುತ್ತೆ, ಸೊ ನೋ ಫ್ಯಾಮಿಲಿ. ಇನ್ನು ಈ ಸೀರೀಸ್ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.4 ಇದೆ. ನೆಕ್ಸ್ಟ್ ನಂಬರ್ 5, ತಾಜಾ ಖಬರ್. ಈ ಸೀರೀಸಲ್ಲಿ ಸದ್ಯಕ್ಕೆ ಒಂದು ಸೀಸನ್ ಇದೆ. ಅದರಲ್ಲಿ ಟೋಟಲ್ 6 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡಲ್ಲೂ 40 to 45 ಮಿನಿಟ್ಸ್ ಇರುತ್ತೆ. ಇನ್ನು ಸೀಸನ್ 2 ಸೆಪ್ಟೆಂಬರ್ 27, 2024ಗೆ OTTನಲ್ಲಿ ರಿಲೀಸ್ ಆಗ್ತಿದೆ. ಅಂಡ್ ಈ ಸೀರೀಸಲ್ಲಿ ಫೇಮಸ್ ಯೂಟ್ಯೂಬರ್ ಭುವನ್ ಬಾಮ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ವಸಂತ್ ಗೌಡೆ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡೋವಂಥ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ತುಂಬಾ ದುಡ್ಡು ಮಾಡೋ ಆಸೆ, ಆದ್ರೆ ತೀರಾ ಬಡತನ ಅವನಿಗೆ. ಬಟ್ ಒಂದಿನ ಒಂದು ಮ್ಯಾಜಿಕಲ್ ಇನ್ಸಿಡೆಂಟ್ ನಡೆಯೋದ್ರಿಂದ ಫ್ಯೂಚರಲ್ಲಿ ನಡೆಯೋದು ಅವನಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಸೊ ಆ ಇನ್ಸಿಡೆಂಟ್ ಹೆಂಗ್ ನಡೆಯುತ್ತೆ, ಫ್ಯೂಚರ್ ಹೆಂಗ್ ಗೊತ್ತಾಗುತ್ತೆ, ಆ ಪವರ್ಸ್ನ ಇಟ್ಕೊಂಡು ಹೆಂಗೆಲ್ಲ ದುಡ್ಡು ಮಾಡ್ತಾನೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಇನ್ನೇ ಇದ್ದರ ಹೈಲೈಟ್ ಪಾಯಿಂಟ್ಸ್: ಕಾಮಿಡಿ, ಡ್ರಾಮಾ, ಫ್ಯಾಂಟಸಿನ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ತೋರಿಸಿದ್ದಾರೆ. ಅಂಡ್ ಸಡನ್ ಪವರ್ಸ್ ಬರೋದ್ರಿಂದ ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾನೆ ಅನ್ನೋದನ್ನ ಬೋರ್ ಆಗದೆ ಇರೋ ತರ ಮೇಂಟೈನ್ ಮಾಡಿದ್ದಾರೆ. ಮನುಷ್ಯನಿಗೆ ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ದುರಾಸೆ ಪಟ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಈ ಸೀರೀಸ್ ಅಲ್ಲಿ ನೋಡಬಹುದು. ಇನ್ನು ಫ್ರೆಶ್ ಅಂಡ್ ಎಂಗೇಜಿಂಗ್ ಸ್ಟೋರಿ ಲೈನ್ ಇರುತ್ತೆ. ಇದ್ರ ಜೊತೆಗೆ ಆ ಬ್ರೇಕಿಂಗ್ ನ್ಯೂಸ್ ಅನ್ನೋ ಕಾನ್ಸೆಪ್ಟ್ನ ಫ್ಯಾಂಟಸಿ ಜಾನರ್ಗೆ ಬ್ಲೆಂಡ್ ಮಾಡಿದ್ದು ಸಖತ್ತಾಗಿ ವರ್ಕ್ ಆಯ್ತು. ಇನ್ನು ವೆಲ್ ಪೇಸ್ಡ್ ಅಂಡ್ ಎಂಟರ್ಟೈನಿಂಗ್, ಮಿಕ್ಸ್ ಆಫ್ ಹ್ಯೂಮರ್, ಡ್ರಾಮಾ ಅಂಡ್ ಫ್ಯಾಂಟಸಿ ಎಲಿಮೆಂಟ್ಸ್ ಇವೆಲ್ಲ ಫಾಸ್ಟ್ ಪೇಸಲ್ಲಿ ಇರುತ್ತೆ. ಸೊ ಇದರಿಂದ ಎಲ್ಲೂ ಡಲ್ ಮೊಮೆಂಟ್ಸ್ ಅನ್ನೋದು ಕ್ರಿಯೇಟ್ ಆಗಲ್ಲ. ಥ್ರೂ ಔಟ್ ದ ಸೀರೀಸ್ ಎಲ್ಲೂ ಲ್ಯಾಗ್ ಆಗಲಿ, ಸ್ಟ್ರೆಚ್ಡ್ ಫೀಲ್ ಆಗಲಿ ಬರಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋವರೆಗೂ ನೋಡ್ತೀರಾ. ಅಂಡ್ ಈ ಸೀರೀಸಲ್ಲಿ ವಲ್ಗರ್ ವರ್ಡ್ಸ್ ಅಂಡ್ ಅಡಲ್ಟ್ ಕಂಟೆಂಟ್ ಇರುತ್ತೆ. ಸೊ ಒಬ್ಬರೇ ನೋಡೋದು ಒಳ್ಳೇದು. ಇನ್ನು ಈ ಸೀರೀಸ್ ನಿಮಗೆ Disney+ Hotstarನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.1 ಇದೆ. ಸೊ ಇದಿಷ್ಟು ನೋಡಲೇಬೇಕಾದಂತಹ ಕನ್ನಡ ಡಬ್ಡ್ ಇಂಡಿಯನ್ ವೆಬ್ ಸೀರೀಸ್. ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂಡ್ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಅನದರ್ 5 ವೆಬ್ ಸೀರೀಸ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಈ ಸೀರೀಸ್ನ ನೋಡಿ ಮುಗಿಸ್ಬಿಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.